ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪಾರ್ಸಲ್ ಬಂದಿತ್ತು. ಇವತ್ತೆಲ್ಲ 3 ಡೇಸ್ ಆಯಿತು ಬಂದು, ಬಟ್ ಓಪನ್ ಮಾಡೋಕ್ಕಾಗಿರಲಿಲ್ಲ. ಇದು ನ್ಯೂ ಮದರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಅದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನಮಗೆ. ನ್ಯೂ ಕಿಡ್ಸ್ ಮದರ್ಸ್ಗೆ ತರಿಸಿದ್ದೀನಿ ನಾನು. ಬಟ್ ಏನಂತಂದರೆ ನಿಮಗೂ ಈಗ ಆಗುತ್ತಾ ಅಂತ ನನಗೆ ತಿಳಿಸಿ ಹೇಳಿ. ಯಾಕಂತಂದರೆ ನಾನು ಪ್ರತಿ ಟೈಮು ತರಿಸಿದಾಗ ಒಂದು ಸತ ನನಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ಡೌಟಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈಗ. ಸಾರಿ, 3 ದಿನ ಆಯಿತು ಅನ್ಬಾಕ್ಸ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ. ಬಟ್ ಮಾಡೋಕ್ಕಾಗ್ತಿಲ್ಲ. ಇವಾಗ ಅನಿವಾರ್ಯ ಓಪನ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ತಿಳಿಸಿ. ನ್ಯೂ ಮದರ್ಸ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೂ ಇದೇ ಥರ ಅನುಭವ ಆಗಿದೆ ಹೇಗೆ ಅಂತ. ನಾನು 5th ಟೈಮ್ ಆಯಿತು ಇವಾಗ ಡೈಪರ್ಸ್ ತರ್ಸಕ್ಕತ್ತು. ಬಟ್ ಪ್ರತಿ ಟೈಮು 100 ರೂಪೀಸ್ 150 ಈ ಥರ ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಅದು ಸ್ಪೆಷಲಿ ಮೀಶೋದಿಂದ. ಈ ಥರ ಮಾಡಿದರೆ ನಾವು ನೆಕ್ಸ್ಟ್ ಟೈಮಿಗೆ ತರಿಸೋದು ಹೇಗೆ? ಕಂಪ್ನಿಯವ್ರಿಗೆ ಕ್ವಶನ್ ಆಗ್ತಾಯಿದ್ದೀನಿ ನಾನು. ಈ ಥರ ಯಾಕೆ ಮಾಡ್ತಿದ್ದಾರೆ? ಕ್ವಾಂಟಿಟಿ ಆಫ್ ಪೀಸಸ್ಸು ಅಷ್ಟೇ ಇರುತ್ತೆ, ಬಟ್ ಪ್ರೈಸ್ ವೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದು ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಕಮೆಂಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀನಿ ಹಾಗೆ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. 400ಗೆ 72 ಪೀಸಸ್ಸನ್ನು ನಾನು ತರಿಸಿದ್ದೀನಿ. ಬಟ್ ಪರ್ ಡೇ 2 ಪೀಸಸ್ ನನಗೆ ಬೇಕಾಗುತ್ತೆ. ಹಾಗಾಗಿ ಯಾವುದೇ ರ್ಯಾಷಸ್, ಆಕೆಗೆ ಅಲರ್ಜಿ ಆಯಿತು, ಏನೂ ಆಗಿಲ್ಲ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಹೆಲ್ದಿ ಆಗಿದೆ ಸ್ಕಿನ್ನು. ಅದರ್ವೈಸ್ ಕಂಫರ್ಟಬಲ್ ಆಗಿರ್ತಾಳೆ, ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಡೈಪರ್ಸ್ನ ಯೂಸ್ ಮಾಡ್ತೀನಿ. 24 ಅವರ್ಸ್ ಆಯಿತು. ಪರ್ ಡೇ 2 ಚೇಂಜ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ಇನ್ನೊಂದು ಫಸ್ಟ್ ಕ್ಯಾರಿ ಒಳಗೂ ತರಿಸಿರ್ತೀನಿ ನಾನು. ಇಲ್ಲಿ ಮೀಶೋದೊಳಗೂ ತರಿಸಿರ್ತೀನಿ. ನೋಡಿ ಬನ್ನಿ, ಅನ್ಬಾಕ್ಸ್ ಮಾಡ್ತೀನಿ. ಹೇಗಿದೆ ಅಂತ ಚೆಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನನ್ನೋದು ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ನಾನು ವೈಪ್ಸನ್ನು ತರಿಸಿದ್ದೆ, ಬೇಬಿದು ವೈಪ್ಸು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಅಲೋವೆರಾದ್ದು ನೋವೆಲ್ ಅಂತೇಳಿ ಕಂಪ್ನಿದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕಂಫರ್ಟಬಲ್ ಆಗುತ್ತೆ. ನಾನು ಅಂದರೆ 12 ಅವರ್ಸು, ಆಲ್ಮೋಸ್ಟ್ 12 ಅವರ್ಸು ಇದನ್ನು ನೀವು ಹಾಕಿ ಇಡ್ಬೋದು. ಅಷ್ಟು ಅಬ್ಸರ್ವಿಂಗ್ ಆಗುತ್ತೆ. ಯಾವುದೇ ಇರಿಟೇಷನ್ ಆಯಿತು, ಇಚಿಂಗ್ ಆಯಿತು ಯಾವುದೂ ಇರೋಲ್ಲ ಬೇಬೀಸಿಗೆ. ನಾನು 1 ಟೈಮ್ ಯೂಸ್ ಮಾಡಿದ್ದೀನಿ. ಅದು 218ಗೆ 32 ಪೀಸಸ್ ಇತ್ತು. ಸಾರಿ, ಅದನ್ನು ಯೂಸ್ ಮಾಡಿ ನೋಡಿ. ಇದು ಕ್ವಾಲಿಟಿ ವೈಸ್ ಹೇಗಿದೆ ನೋಡಿಕೊಂಡು ತರಿಸಿದ್ದೀನಿ. ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಪ್ರೈಸ್ ವೈಸ್ ಜಾಸ್ತಿ ಆಗ್ತಿದೆ. ಪದೇ ನಾವು ಆರ್ಡ್ರ್ ಮಾಡೋದ್ರಿಂದ ಪ್ರೈಸ್ ಅಪ್ ಟು
100ಇಂದ 150 ಮಟನೂ ಜಾಸ್ತಿ ಮಾಡ್ತಾಯಿದ್ದಾರೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ನಾವು ತರಿಸೋದು ನೋಡಿ ಅವ್ರಿಗೆ ಪದೇ ಪದೇ ತೊಗೋತಾರ ಅಂತ ಹಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ಕಂಪ್ನಿಯವ್ರಿಗೆ. ಬಟ್ ನೋಡೋಣ ಇನ್ನು ಮುಂದೆ ತರಿಸೋದು ಹೆಂಗೆ ಮಾಡೋದು ಅಂತ. ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಅಮೌಂಟ್ ಕೊಟ್ಟು ತರಿಸಿದ್ದಿದ್ದು. ಬಟ್ ಚೆನ್ನಾಗಿದೆ. ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಿಮಗೂ ಇದೇ ಥರ ಅನುಭವ ಆಗಿದೆ ಅಂತ ಶೇರ್ ಮಾಡಿ. ಯಾರೆಲ್ಲ ಡೈಪರ್ಸ್ ಯೂಸ್ ಮಾಡ್ತಾ ಇದ್ದೀರಾ, ನ್ಯೂ ಮದರ್ಸು, ನ್ಯೂ ಬಾರ್ನ್ ಬೇಬೀಸ್ಗೆ ನನ್ನ ಜೊತೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮದು ಅನಿಸಿಕೆನ. ನೋಡೋಣ, ಓಪನ್ ಮಾಡಿ ತೋರಿಸ್ತೀನಿ.